ವಿಚಾರನ ಬಂದು ಸನ್ಮಾನ್ಯ ಅಧ್ಯಕ್ಷರಲ್ಲಿ ಮನವಿಯನ್ನು ಮಾಡ್ತಾರೆ 6ನೇ ತಾರೀಕು. ಅದೇ ರೀತಿ ವೀರಶೈವ ದರ್ಗದ ಮುಖಂಡರು ಮತ್ತೆ ಸ್ಥಳೀಯ ನಿವಾಸಿಗಳು ಕೂಡ ಏನು ಸನ್ಮಾನ್ಯ MLA ಹತ್ರ ಹೋಗಿ ಕೇಳಿದಾಗ ಅಥವಾ ನಾವು ನಿಮ್ಮ ಹತ್ರ ಬಂದು ಮಾತಾಡ್ತೀವಿ ಅಂತ ಹೇಳಿದಾಗ ನೀವೇ ಬರೋದು ಬೇಡ, ನಾನು ಮಾತಾಡ್ತೀನಿ ಬಿಡಿ ಅಂತಕ್ಕಂಥ ಆರೋಗ್ಯ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತ 2 ಸಮುದಾಯದ ಜನ ಏನ್ ನಡೀತು ಅಂತ ಹೇಳ್ತಾರೆ. ಹಾಗಾಗಿ ಏನು 2 ಸಮುದಾಯದ ಜನ ಮತ್ತೆ ಪುರಾತನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜನ ಬಂದು ಯಾವಾಗ ನಗರಸಭೆಯ ಅಧ್ಯಕ್ಷರಿಗೆ ಮನವಿಯನ್ನು ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಗರಸಭಾ ಅಧ್ಯಕ್ಷರು ದಿನಾಂಕ 9/4/2026 ಒಂದು ವಿಶೇಷ ಸಭೆಯನ್ನ ನಗರಸಭೆಯಲ್ಲಿ ಗೌರವಾನ್ವಿತ ಸದಸ್ಯರುಗಳನ್ನು ಒಳಗೊಂಡಂತೆ ಒಂದು ಸಭೆಯನ್ನು ಕರೆದು ಒಂದು ನಿರ್ಣಯವನ್ನು ಸರ್ವಾನುಮತದಿಂದ ಒಂದು ನಿರ್ಣಯವನ್ನು ತಗೋತಾರೆ. ಅದೇನಂತ ಹೇಳಿದ್ರೆ, ಪುರಾತನ ದೇವಾಲಯ ಮತ್ತೆ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ತೊಂದರೆ ಆಗಬಾರ್ದು, ಅದಕ್ಕೆ ನಮ್ಮ ಅಭ್ಯಂತರವಿದೆ. ಹಾಗಾಗಿ ನಗರಸಭೆ ಇವತ್ತು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಅದನ್ನು ಅಕ್ವೈರ್ ಮಾಡ್ಕೋಬಾರ್ದು, ಸರ್ಕಾರಕ್ಕೆ ಕಳಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಒಂದು ನಿಯೋಗವಾಗಿ ನಾವು ಹೇಳೋಣ, ಅವ್ರ ಜೊತೆ ಮಾತಾಡೋಣ, ಇದನ್ನು ಕೈ ಬಿಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಆ ಒಂದು ಸಭೆಯಲ್ಲಿ ತೀರ್ಮಾನ ತಗೊಂಡು ಸರ್ಕಾರಕ್ಕೆ ನಾವು ಇದನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತಕ್ಕಂಥ ಒಂದು ರೆಗ್ಯುಲೇಷನ್ ಕೂಡ, ವಿಶೇಷವಾದ ರೆಗ್ಯುಲೇಷನ್ ಕೂಡ ಮಾಡಿ ಕಳಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಿರೋ ವಿಚಾರ. ಸ್ನೇಹಿತರೆ, ನೋಟಿಫಿಕೇಶನ್ ಮತ್ತೆ ಡಿನೋಟಿಫಿಕೇಶನ್ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಹಲವಾರು ಮುಖಂಡರುಗಳು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದ್ರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಗರಸಭೆ ಕೆಟ್ಟ ನಿರ್ಧಾರವನ್ನು ತಗೊಂಡಿದೆ ಅಂತ ಒಂದು ವಿಚಾರವನ್ನ ಹಬ್ಸೋದ್ರ ಜೊತೆಗೆ ನಾವು ಮುಂದಿನ ದಿನದಲ್ಲಿ ಅವರು ಈ ವಿಚಾರದಲ್ಲಿ ಏನು ನಿರ್ಣಯವನ್ನು ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಕೆಲವರು ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಮಾತಾಡಿದ್ದಾರೆ. ಅವರು ತಿಳಿಯ ಬಯಸೋದು ಇಷ್ಟೇ, ಒಂದು ಸಾರಿ ನೋಟಿಫಿಕೇಶನ್ ಆದ್ರೆ ಮತ್ತೆ ಯಾರು ಬಂದರೂ ಕೂಡ ಅದು ಡಿನೋಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಮತ್ತೆ ರಾಜ್ಯದ DCM ಆದಂತ DK ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಸರ್ಕಾರಕ್ಕೆ ಒತ್ತಾಕಿ ಅದನ್ನು ವಾಪಸ್ ತಗೊಳ್ಳುವಂತ ಪ್ರಕ್ರಿಯೆ ಮಾಡೋದಕ್ಕೆ ಅವಕಾಶಗಳಿದೆ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ. 25ನೇ ತಾರೀಕು ಒಳಗಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಗಳು ಆಗ್ಬೋದು ಅಥವಾ ಶಾಸಕರಾಗ್ಬೋದು ಅಥವಾ ಇನ್ನಿತರ ಕೆಲವು ಸಂಘ ಸಂಸ್ಥೆಗಳು ಏನಾರ ಅದನ್ನ ಮಾಡಿದ್ದೇ ಆದ್ರೆ 25ನೇ ತಾರೀಕು ಒಳಗಡೆ ನಾವು ಅದನ್ನ ವಾಪಸ್ ತಗೊಳ್ಳುವಂತ ಪ್ರಕ್ರಿಯೆ ಆದ್ರೆ ಮಾತ್ರ ಈ ಜಾಗವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಒತ್ತಡವನ್ನ ಮಾಡ್ತಾ ಇದ್ದೀವಿ. ಇರ್ತಕ್ಕಂಥ ಪುರಾತನ ದೇವಾಲಯಗಳು ಮತ್ತೆ ಅಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ತೊಂದರೆ ಆಗದೆ ಇರೋ ರೀತಿ ನೀವು 25ನೇ ತಾರೀಕು ಒಳಗಡೆ ಅದನ್ನ ವಾಪಸ್ ತಗೋತೀವಿ ಅಂತ ನಿಮ್ಮ ಮಾತೇಲೆ ಬರ್ತಾ ಇಲ್ಲ. ನೀವು MLA ಸಾಹೇಬ್ರೆ 25ನೇ ತಾರೀಕು ಒಳಗಡೆ ನಾನು ವಾಪಸ್ ತಗೋತೀನಿ ಅಂತಕ್ಕಂಥ ಮಾತು ಬರ್ತಾ ಇಲ್ಲ. ಯಾರಿಗೋ ಟಿವಿಲಿ ಹೇಳಿದ್ದೆ ಅಥವಾ ಅವ್ರು ಯಾರಿಗೋ ಮೌಖಿಕವಾಗಿ ಹೇಳಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲೂ ಕೂಡ ಆಗಲ್ಲ. ಆಮೇಲೆ ಅಧಿಕಾರಿಗಳ ಕರೆಸಿ ಮಾತಾಡ್ತೀನಿ ಅಂತಾರೆ, ಇದು ಕೂಡ ಆಗಲ್ಲ. ಯಾವ ಅಧಿಕಾರಿನೂ ಕೂಡ ಸರ್ಕಾರದ ವಿರುದ್ಧ ಹೋಗಿ ವಿಚಾರಗಳನ್ನು ಮಾಡಲ್ಲ. ಅದಕ್ಕೋಸ್ಕರ ದಯಮಾಡಿ ನಾವು ಗೌರವಾನ್ವಿತರು, ನಾವು ಕೂಡ ನಗರಸಭೆ ಮತ್ತೆ ನಗರದ ನಾವೆಲ್ಲ ಜನ ಇಲ್ಲಿ ಎಲ್ಲರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕೂಡ ಜೊತೆಲಿರ್ತೀವಿ. ಆದರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಮತ್ತೆ ಎತ್ತಿಕ್ತಾ ಇದ್ದಾರೆ ಅಂತಕ್ಕಂಥದ್ದು, ಅಭಿವೃದ್ಧಿಗೆ ಅಡ್ಡಪಡಿಸ್ತಾರೆ ಅಂತಕ್ಕಂಥದ್ದು ಇದು ಸಾರಾಸರಿಯಾಗಿ ಒಳ್ಳೆ ಆಗ್ಬೇಕು. ಅಭಿವೃದ್ಧಿಗೆ ನಾವೆಲ್ಲ ಕೂಡ ಜೊತೆಲಿರ್ತೀವಿ. ಸುಳ್ಳು ಆಪಾದನೆಯನ್ನ ಮಾಡಬಾರ್ದು. ಮತ್ತೆ ಈಗ ಆಗಿರ್ತಕ್ಕಂಥ ನೋಟಿಫಿಕೇಶನ್ನ ವಾಪಸ್ ತಗೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವೀರಶೈವ ದರ್ಗದವರ ಹತ್ರ ಹೋಗಿದಾಗ MLA ಹತ್ರ ಹೋಗಿದಾಗ ಏನ್ ಮಾತಾಡಿದ್ರು ಅವರು ಈಗ ಮಾತಾಡೋದು